ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೊಮೊಟೊ ದೋಸೆ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ದೋಸೆ ತುಂಬ ಹುಳಿಯಾಗಿತ್ತು ಅಂಥೇಳಿ ಅದನ್ನು ಹುಳಿ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ಕೋತಾ ಇರೋದು. ಅದಕ್ಕೊಂದು ಅರ್ಧ ಈರುಳ್ಳಿ, ಒಂದು ಟೊಮೊಟೊನು, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಬೆಳ್ಳುಳ್ಳಿ, ಒಂದೆರಡು ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ಅರ್ಧ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಕಾಯಿ ಇದಿಷ್ಟನ್ನು ಮಾಡಿಟ್ಕೊಂಡಿದ್ದೀನಿ, ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಗ್ಗರಣೆ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬಿಟ್ಟು, ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಒಂಚೂರು ಉಪ್ಪು ಹಾಕ್ಬಿಟ್ಟು ಮಾಗಿಸ್ಬಿಟ್ಟು ಎತ್ತಿಗೆ ದೋಸೆ ಇಟ್ಕೆ ಹಾಕಿದ್ದೀನಿ. ಈಗ ನೋಡಿ, ತೆಂಗಿನಕಾಯಿ ಚೂರು ಹಾಕ್ತಾಯಿದ್ದೀನಿ. ಈಗ ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ವಲ್ಲ, ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಅದನ್ನು ಇವಾಗ ಅದೇ ದೋಸೆ ಹಿಟ್ಟೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಕೊಂಬಿಡೋಣ. ಅದು ಹುಳಿನ ಬ್ಯಾಲೆನ್ಸ್ ಮಾಡುತ್ತೆ ಈ ಥರ ಮಾಡಿದ್ರೆ. ಮತ್ತು ಇದೊಂಥರ ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟು. ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ. ಟೇಸ್ಟಿಯಾಗಿರುತ್ತೆ ಈ ಟೊಮೊಟೊ ದೋಸೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಈ ಥರ ಹುಳಿ ಬಂದಾಗ ದೋಸೆ ಹಿಟ್ಟುಗಳೇನಾದರೂ ಈ ಥರ ಏನಾದ್ರು ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬಿಡೋದು ಅಷ್ಟೇ. ಈಗ ನೋಡಿ, ಈಗ ದೋಸೆ ಹಾಕ್ತಾಯಿದ್ದೀನಿ. ತೆಳ್ಳಗೆ ಹಾಕ್ಕೊಂಡು ಗರ್ಗರಿಯಾಗಿ ಬೇಯಿಸ್ಕೊಂಡ್ರೆ ಚಟ್ನಿ ಜೊತೆಗೆ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ನಾನು. ಮೇಲೊಂಚೂರು ತುಪ್ಪ ಹಾಕೋಣ. ಎಣ್ಣೆ ಬದಲು ನಾನು ತುಪ್ಪ ಹಾಕ್ಬಿಟ್ಟು ದೋಸೆಗೆ ಯಾವಾಗಲೂ ತುಪ್ಪನೇ ಹಾಕೋದು, ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಲ್ಲ. ತುಂಬ ಗರ್ಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ. ಅದು ಮಾಮೂಲಿ ದೋಸೆಗಿಂತ ಡಿಫ್ರೆಂಟಾಗಿ ಬರುತ್ತಿದೆ. ನೋಡಿ ಎಷ್ಟು ಕೆಂಪಗೆ ಬೇಯ್ತಾ ಇದೆ ಅಂಥೇಳಿ, ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೆಂಪಗೆ. ಅಷ್ಟೇ ಕ್ರಿಸ್ಪಿಯಾಗೂ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಟ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಆಯ್ತಿದು. ಓಕೆನಾ? ಥ್ಯಾಂಕ್ ಯು.